ಭಾಳ ದಿವಸ ಯೂಸ್ ಮಾಡಕ್ಕೆ ಒಂದು ಸ್ವಲ್ಪ ಇದೆ ಇಲ್ರಿ. ಇಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಏನೂ ಇಲ್ರಿ. ಖಾಲಿ ಪುಕ್ಕಟಿ ಒಂದು ಕೈ ಟೆಟ್ಟ ಬಿಟ್ಟಿದ್ದಾರೆ ಸರ್. ಹೊಡಿ ತಿನ್ನಕ್ ಕೇಳ್ತದೆ, ಯಾರಿಗೆ ಕೇಳ್ತಿಲ್ಲ. ನಮ್ಮ ಸಾಲಿ ಹುಡುಗರಿಗೆ ಅನುಕೂಲ ಆಗಲಿ ಅಂತ ನಾ ಮಾಡತ್ತವ. ಮತ್ತು ನಾವೇನು ಚೆನ್ನಾಗಿ ಕೇಳ್ತೀವಿ ಅವ್ರನ್ನ. ಯಾರು ಬಂದು ಯಾರು ಸ್ಟೇಷನ್ ಕರ್ಕೊಂಡು ಬರ್ತಾವ್ರಿ ನಾವು. ನಮ್ಮ ಕನ್ನಡದಲ್ಲಿ ಕೆಲವೊಂದು ಗಾದೆಗಳಿವೆ. ಎಮ್ಮಿಗೆ ಬರೆ ಹಾಕಿದ್ರೆ ಎತ್ತಿಗೆ ಜ್ವರ ಬಂತಂತೆ. ಕುಂಬಳಕಾಯಿ ಕಳ್ಳ ಯಾರು ಅಂದ್ರೆ ಹೆಗಲ್ ಮುಟ್ಟಿ ನೋಡ್ಕೊಂಡ್ರು ಅನ್ನೋ ಹಾಗೆ ಆಗಿದೆ ಕತೆ. ನಾವು ನಮ್ಮ ವಾಹಿನಿಯಲ್ಲಿ ಸಂಬಂಧಪಟ್ಟ ಅಧಿಕಾರಿ ಹಾಗೂ PDO ಅವರು ಇದನ್ನ ಸರಿಪಡಿಸಬೇಕು ಎಂದು ಹೇಳಿಕೊಂಡಿದ್ದೆವು. ನಮ್ಮ ವಾಹಿನಿ ಸುಮಾರು 2 ದಿನದ ಹಿಂದೆ ಮಾರಿಹಾಳ ಕನ್ನಡ ಶಾಲೆಯಲ್ಲಿನ ಅವ್ಯವಸ್ಥೆಯ ಬಗ್ಗೆ ಒಂದು ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಇದೊಂದು ನಾವು ಮಾಡಿದ ಸುದ್ದಿ ತಪ್ಪಾಗಿದೆ ಎಂದು ಫೇಸ್ಬುಕ್ನಲ್ಲಿ ಹೇಳಿಕೊಂಡಿದ್ರು. ತಾವು ತಮ್ಮ ಹೇಳಿಕೆ ಕೊಟ್ಟಿದ್ದು ಕೂಡ ಒಂದು ಫೇಸ್ಬುಕ್ನಲ್ಲಿ ಎಂದು ತಿಳಿದುಕೊಳ್ಬೇಕು. ಹಾಗೂ ಇದು ಯೂಟ್ಯೂಬ್ನಲ್ಲಿ ಪ್ರಸಾರವಾಗಿದ್ದು ನಿಜ. ಹಾಗೂ ಇದು ಸುವರ್ಣ ಜನನಿ ಕನ್ನಡ ದಿನಪತ್ರಿಕೆ ಹಾಗೂ ಇದರ RNI ನಂಬರ್ KARKAN 2022/82457 ಇದನ್ನ ಚೆಕ್ ಮಾಡಿಸಿ. ಬಹುಶಃ ನಾವು ಹೇಳಿದ್ದು ನಿಜವೋ ಸುಳ್ಳೋ ಮೇಲಾಧಿಕಾರಿಗಳು ಪರಿಶೀಲಿಸಲಿ. ನೀವು ಹೇಳಿದ್ದರ ಬಗ್ಗೆ ನಿಮ್ಮ ಊರಿನ ಗ್ರಾಮಸ್ಥರು ಏನು ಹೇಳಿದ್ದಾರೆ, ಇಲ್ಲಿರುವ PDO ಹಾಗೂ ಅಲ್ಲಿರುವಂತಹ ಪ್ರಸ್ತುತ PDO ಬಗ್ಗೆ ಜನ ತಮ್ಮ ಆಕ್ರೋಶ ಹೇಗೆಲ್ಲ ವ್ಯಕ್ತಪಡಿಸಿದ್ದಾರೆ ನೀವೇ ಕೇಳಿ. ಗ್ರೌಂಡ್ ಇಲ್ರಿ, ಮತ್ತೆ ಗಾಡಿ ಹಳ್ಳಿ ಗಾಡಿ ತಗದ ಅದಕ್ಕೆ ಅಲ್ಲಿ ಕಟ್ಟ ಅದಕ್ಕೆ 19,40,000 ತಗತಾರ. ಅದ್ ಕೇಳಕ್ ಹೋದ್ರ ಸುಳ್ಳು ಅಂತಾರ ಪಂಚಾಯತಿ ಮೆಂಬರ್ಗಳು. ಮತ್ತೆ ನಾವು ಸುಳ್ಳು ಏನ್ ಪಂಚಾಯತಿ ಮಂದಿ ಸುಳ್ಳು ಅನ್ನೋದು ನಮ್ಮ ಶಿವ ಶಿಂದೆ ಸಾಹೇಬ್ರು ಬಂದ್ ವಿಸಿಟ್ ಕೊಟ್ರಿ. ಈ ಸೋಮವಾರ ಅಥವಾ ಮಂಗಳವಾರ ಬಂದು ವಿಸಿಟ್ ಕೊಟ್ಟ ಯೋಗ್ಯ ಕ್ರಮ ತಗೋಬೇಕ್ರಿ. ಪಂಚಾಯತಿ ಮೇಲಾಗ್ಲಿ ನಾವು ತಪ್ಪಿದ್ರೆ ನಮ್ಮ ಇತರ ಮೇಲೂ ಹೇಳ್ಬೇಕು. ಅವ್ರು ತಪ್ಪು ತಗೋಬೇಕು, ಶಿಕ್ಷಣ ಆಗ್ಬೇಕು, ಇಮಿಡಿಯೇಟ್ ಕ್ರಮ ತಗೋಬೇಕ್ರಿ. ರಾಹುಲ್ ಶಿಂದೆ ಸರ ಮತ್ತು ನಮ್ಮ DC ಸಾಹೇಬ್ರು ಬಂದು ವಿಸಿಟ್ ಕೊಟ್ರೆ ಭಾಳ ಅನುಕೂಲ ಆಕೈತ್ರಿ. ನಮ್ಮ ಊರದ ಪರಿಸ್ಥಿತಿ ಭಾಳ ಹದಗೆಟ್ಟೈತಿ. ಯಾರು ಕೇಳ್ರ ಹೇಳಂಗಿಲ್ಲ, ಕೇಳಕ್ ಹೋದ್ರೆ ಮೈ ಮೇಲೆ ಬರ್ತಾರ. ಅದಕ್ಕಾಗಿ ವಿನಂತಿ DC ಸಾಹೇಬ್ರಿಗೆ ಮತ್ತು ಶಿಂದೆ ಸಾಹೇಬ್ರಿಗೆ ನಮ್ಮ ಊರಿಗೆ ವಿಸಿಟ್ ಕೊಡಬೇಕು. ಮತ್ತು ಇದು ಯೋಗ್ಯ ಇದನ್ನ ಪರಿಶೀಲನೆ ಮಾಡಿ ಯೋಗ್ಯ ಕ್ರಮ ತಗೋಬೇಕಂತ ನಮ್ದು ವಿನಂತಿ ಸರ್. ನಾವು ಮಾಜಿ ಚೇರ್ಮನ್ರು ನಾಯ್ಕಪ್ಪ ಭೀಮರಾಯ ನಾಯ್ಕ ಅಂತೇಳಿ. ಮತ್ತು ಈಗಾಗಲೇ ನಾವು 20 ವರ್ಷ ಆತ್ರಿ ಚೇರ್ಮನ್ರಾಗಿ ಹೇಳ್ದೆ. ನಾವು ಇಳ್ದಾಗಿಂದ ಯಾವ್ದು ಕೆಲಸ ಇಲ್ರಿ, ಇಂಪ್ರೂವ್ ಅಂತ ಇಲ್ಲೇ ಇಲ್ಲ. ಮರಳೂರಾಗ ಸುಧಾರಣೆ ಅಂತ ಇಲ್ಲೇ ಇಲ್ರಿ. ಯಾವುದೋ ಈ ಕೆರೆ ಕೆಲಸ ಸರ್ವೆ ಮಾಡ್ತಾವಂತಂದ್ರು ಯಾವ DC ಅವರು ಬಂದರು ಬರಾಕತ್ತೆ ಇರಲ್ಲ, ಮಾಡಾಕತ್ತೆ ಇರಲ್ಲ. ಯಾರು ಅಂಜ್ ಕೆರೆಯಿಂದ ಪಂಚಾಯತ್ಯವ್ರಿಗೆ ಅಂಜೆ ಯಾರು ಮಾಡಾಕ್ತಾ ಇರಲ್ಲ. ಕನ್ನಡ ಶಾಲೆ ಉರ್ದು ಶಾಲೆ ಚೆನ್ನಾಗಿ ಆಗಬೇಕು. ಗೇಟ್ಗಳಾಗು ಸಂದ್ರಗಳೆಲ್ಲ ಆಗಿದೆ ಸರ್. ಎಲ್ಲರೂ ಬರೋದು ಹೇಳೋದು ಉಚ್ಚುವುದು ಎಲ್ಲ ಪ್ರಕರಣ ನಡೆಯೋದಿಲ್ಲ. ಅದ್ರ ಬಗ್ಗೆ ಯಾರು ವಿಚಾರ ಮಾಡಾಕತ್ತಾರ ಇಲ್ಲ. ಈ ಸಲ ವಿಚಾರ ಆಗಬೇಕು. DC ಸಾಹೇಬರು ಬಂದ ಕೇಸು ಎಲ್ಲ ಮೀಟಿಂಗ್ ಮಾಡಿ ಎಲ್ಲರೂ ಕರೆ ಕೇಸ್ ಫೈನಲ್ ಮಾಡಬೇಕು. ಇಲ್ಲ ಮುಂದೆ ಹೋರಾಟ ಮಾಡೋರು ಮತ್ತೆ ಸರ. ನಿಮ್ಮ ಹೆಸರು ಸರ್? ನಜೀನಮ್ಮ ಸರ್. ನಮಗೆ ಸಾಲಿಗೆ ಇಷ್ಟು ಅನುದಾನ ಮಾಡಿ ಕೊಡ್ತು ಅಂತ ಹೇಳ್ರಿ. ಮತ್ತು ಅದು ನೆರೆಗದಾಗ ಹಾಕೊಂಡ್ರು ಸರ್. ನೆರೆದಾಗ ಹಾಕೊಂಡ್ರೆ ಅದನ್ನ ಎಷ್ಟು ವರ್ಷಕ್ಕೆ ಮುಗಿಸವ್ರು ಅವರು. ಯಾವಾಗಾರೆ ವರ್ಷ ಕಾಂಟ್ರಾಕ್ಟರ್ ಅಂತೂ ಇಲ್ಲ. ನಾವು ಸುಳ್ಳು ಹೇಳತ್ತು ಅಂತ ಆರೋಪ ಮಾಡ್ತಾರಂದ್ರೆ ಇದು ಪೇವರ್ಸ್ ಹಾಕಿದವರು 5 ಲಕ್ಷ ಅಂತೇಳಿ ಈ ಥರದ್ದು ಎಲ್ಲ ಕೊಡ್ಬೇಕು. ಮತ್ತು ಇದು ಕಾಂಟ್ರಾಕ್ಟರ್ ಏನದಾರಲ್ರಿ ಅವ್ರು ಪೂರಾ ಮಾಪ್ ತೆಗೆದು ಕಾಂಟ್ರಾಕ್ಟ್ ಇಟ್ಟು ಆಗೈತೆ ಅಂತೇಳಿ ಊರ ಜನದ ಮುಂದೆ ಎಲ್ಲ ಕರೆದು ಹೇಳ್ಬೇಕ್ರಿ ಸರ್, ಹೇಳ್ಬೇಕು. ಮತ್ತು ರಾಹುಲ್ ಶಿಂದೆ ಸಾಹೇಬರು JDP ಅವ್ರು ನಮಗೆ ಬಂದು ಇಲ್ಲಿ ಜಾಗದ ಮ್ಯಾಗ ವಿಸಿಟ್ ಕೊಟ್ಟು ಇದನ್ನು ನೋಡಿ ಕೇರಿಂದ ನಮಗೆ ಕ್ರಮ ತೊಗೋಬೇಕಂತೇಳಿ ಜಿಲ್ಲಾ DC ಎಲ್ಲರೂ ಬರ್ಬೇಕಂತೇಳಿ ಮನವಿ ಮಾಡತ್ತೀವಿ ರೀ ಸರ್. ಇದೆಲ್ಲ ಜಾಗ ನೋಡಿ ನಾವು ಸುಳ್ಳು ಮಾತಾಡತ್ತು ಅಂದ್ರೆ ಇದನ್ನೆಲ್ಲ ನೀವು ನೋಡ್ಬೇಕ್ರಿ, ತೋರ್ಸಾತು ಎಲ್ಲ ನೋಡ್ಕೊಂಡು ಇಲ್ಲಿ ನಿಂತು ಎಲ್ಲ ಇದನ್ನು ಬಗೆಹರಿಸ್ಕೊಡ್ಬೇಕಂತೇಳಿ ವಿನಂತಿ ಮಾಡ್ತೇನೆ ಸರ್. ನಾನು SDMC ಅಧ್ಯಕ್ಷರ. ಈಗ ಬಂದಾಗಿಂತ್ರ ಇವ್ರಿಗೆ ಹಲವು ಬಾರಿ ನಾ ಪಂಚಾಯತಿಗೆ ಮನವಿ ಮಾಡಿದ್ರು ಅದಕ್ಕೆ ಸ್ಪಂದನೆ ಮಾಡಿಲ್ಲ. ಮತ್ತು ನನ್ನ ಕಡೆ ಇಶ್ಯೂ ಕಾಪಿ ಅದಾವ್ರಿ, ಇದ್ರೂ ಇವ್ರು ಏನೂ ಮಾಡ್ತಾ ಇಲ್ಲ. ಮತ್ತೀಗ ನಾವು ಸುಳ್ಳು ಆರೋಪ ಅಂತಾರಂದ್ರೆ ನಮ್ಮ ಸಾಲಿ ಹೆಂಗಾಗಿತ್ತು ನೋಡ್ರಿ. ಇಲ್ಲೆಲ್ಲ ಹಿಡಿತು ಅಲ್ಲಿ ಇದಿಲ್ರಿ ನೋಡ್ರಿ, ಅದು ಕದಾ ಇಲ್ಲ ಇದಿಲ್ಲ. ನಾವು ಇದು ಸುಳ್ಳು ಹೇಳತ್ತು ಎಲ್ಲ ಊರ್ ಜನರಿಗೆ ಗೊತ್ತಾಗಲ್ರಿ, ಕರ್ನಾಟಕ ಜನರಿಗೆ ಗೊತ್ತಾಗಲಿ ನಮ್ಮ ಊರ ಪರಿಸ್ಥಿತಿ ಏನೈತಿ. ಮತ್ತೆ MLA ಗಮನಕ್ಕೂ ತಂದು ಅಂತ ಹೇಳಿದ್ವು. ಅದು ಏನು ಸುಳ್ಳು ಏನಾದ್ರು ಹೇಳಿದ್ವು, ಅವ್ರು ಮಾಡಿಸ್ಬೇಕು ಕೆಲಸ. ಅದು ಓಕೆ ರೀ. ಬಂದು ನಮ್ಮ ಸಾಯಿಲ್ ಹೆಂಗ್ರಿ ಗೇಟ್ ಇಲ್ಲ ಏನಿಲ್ಲ. ಇಲ್ಲಿ ನೋಡಿ ದನದ ಕೊಟ್ಟಡಿ ಆದಂಗೆ ಆಗೈತಿ. ಇಲ್ಲಿ ನೋಡ್ಬೇಕಾರೆ ಈಗ ಒಂದೇ ದಿವ್ಸಕ್ಕೆಲ್ಲ ಹೇಳಾರಲ್ಲ ಕೇಳಾರಿಲ್ಲ. ಒಂದು ಮರ್ಡರ್ ಆತ್ರಿ ಹಿಂದೆ. ಮರ್ಡರ್ ಆದಾಗ ಪಂಚಾಯತ್ ಅವ್ರು ಇಲ್ಲಿ ಬಂದು ಇದನ್ನ ಮಾಡ್ಲಿಲ್ರಿ,
ಪ್ಲೇಸ್ಮೆಂಟ್ ಕೊಡಲಿಲ್ಲ, ಏನೂ ಇಲ್ಲ. ಗೇಟ್ ಇಲ್ಲದಕ್ಕೆ ಆ ಸಮಸ್ಯೆ ಆತ್ರಿ. CC ಕ್ಯಾಮ್ರಾ ಕುಂಡಿಸ್ತು ಅಂದರು, ಬಣ್ಣ ಹಚ್ತು ಅಂದರು. ಬಣ್ಣ ಸುಣ್ಣ ಇದೆಲ್ಲ ಇರ್ತೈತ್ರಿ. ನಮಗೆ ಶಿಕ್ಷಣಕ್ಕೆ ಸಂಬಂಧ ಪರ್ಸೆಂಟೇಜ್ ಇರ್ತೈತೋ ಇಲ್ಲರು ಮಾಡೋದಕ್ಕೆ. ಯಾವ ಅಧಿಕಾರಿ ನಮಗೆ ನಮ್ಮ HDMC ಕೊಟ್ಟರೆ ನಾ ನಿಂತು ಸ್ವತಃ ಮಾಡ್ತೀನಿ ರೀ ಕೆಲಸ. ಹಿಂಗೆ ಮಾಡಿ ಮತ್ತೆ ತಪ್ಪೈತಿ ಅಂತ ಹೇಳ್ತಾರಂದ್ರೆ ಮತ್ತು ನಾವು ಎಲ್ಲ ಮಾಡಿ ಎಲ್ಲ ಮಟ್ಟಿನೂ ಹಿಂಗೆ ಮಾಡಿದ್ರೆ ಹೆಂಗೆ ಸರ್ ಇದಕ್ಕೆಲ್ಲ ಕ್ರಮ ತೊಗೋಬೇಕಂತೇಳಿ ವಿನಂತಿ ಮಾಡ್ತೀನಿ ನೋಡ್ರಿ ಸರ್ ಎಲ್ಲ ಅಧಿಕಾರಿಗಳಿಗೆ, ಗೊತ್ತಿದ್ದ ಅಧಿಕಾರಿಗಳು. ಮತ್ತೆ ಅದರ ಬೇಕ್ರಿ. ಮತ್ತೆ ಗ್ರಾಮ ಸಭೆ ಅಂತೂ ಒಂದು ಕರೆದಿಲ್ಲ. ಏನು ಕೇಳಿದ್ರಿ ಅವ್ರನ್ನ? ಒಂದು ನಮ್ಮ ಸಾಲಿ ಲೆಟರ್ ಕೊಟ್ಟಿನ್ರಿ PDO ಸಾಹೇಬ್ರಿಗೆ, ಸ್ವತಃ ಭೇಟಿ ಆಗಿರಂತೇಳಿ. ಭೇಟಿ ಆಗ್ಲಿಲ್ಲ ರೀ. ಹಂಗೆ ಹೇಳ್ತಾರ ಹೋಗ್ತಾರ ಅಂತಾರ್ರಿ ಅವ್ರ ಮೆಮೊರಿಗಳು. ಇದಕ್ಕೆ ಹೆಂಗೆ ರೀ ಮತ್ತೆ ಸರ್ ನಾವು ಏನು ಮಾಡ್ಬೇಕು ಹೇಳ್ರಿ? ಇದೆಲ್ಲ ಯಾವ ಪೀರಿಯಡ್ನಾಗ ಮತ್ತು ನಾವು ಹೇಳಿದ್ಕೂ ಸುಳ್ಳು ಅಂತಾರೆ ಸರ್. ಯಾವ ಅಧಿಕಾರಿ ಇದ್ದಾಗ ಆಗೈತ್ರಿ ಇದೆಲ್ಲ? ಒಟ್ಟ ಸರ್ 2020ರಿಂದ ನಾವು ಬಂದಂತಂದು ಏನೂ ಇಲ್ರಿ. 21 ನಾ ಕೇಳಿದ್ರೆ ಮತ್ತೆ ಹಿಂದಿನ ಇಲ್ರಿ ಸರ್. 19ರಿಂದ ಕೇಳ್ರಿ ಏನಿಲ್ಲ. ಮಾಹಿತಿ ಹಾಕ್ತೋಳು ಕೇಳಿದ್ರು ಇವ್ರು ಏನು ಹೇಳೋಂಗಿಲ್ಲ ಜನಕ್ಕೆ. ಮತ್ತೆ ಏನು ಮಾಡಿದ್ರು ಹಿಂಗಾಗಿ ಗಪ್ ನೋಡ್ರೆ ಹಿಂಗೆ ನಮಗೆ ದಾದಾಗಿರಿ ಮಾಡಿಬಿಡ್ತಾರೆ. ಮತ್ತು ನಾವು ಕೇಳೋದ ಬಂದಾಕೈತಿ. ಗ್ರಾಮಸ್ಥರು ಏನು ಮಾಡಿದ್ರಿ ಆಮೇಲೆ ಗಪ್ ಅದರ ನೋಡ್ರಲ್ಲ. ಈಗ ನೀವು ಹೇಳಿದಿನ ಅಂದ್ರೆ ದಾದಾಗಿರಿ ಮಾಡ್ರು. ಆ ಇಂಜಿ ಮಂದಿ ಬರ್ಬೋದ್ರಿ. ATMC ಮೆಂಬರ್ ನಾವು ನಾಗೇಶ್ ಶಿವಮಾನ್ ಅವರು ATMC ಅಧ್ಯಕ್ಷರು. ನಾವು ATMC ಅವ್ರ ಮೆಂಬರ್ ಆಗಲಿ ಅಧ್ಯಕ್ಷ ಆಗಲಿ ಎಲ್ಲ ಮನೆ ಕೊಟ್ಟಿದ್ವಿ ಸರ್. 1 ಬಿಟ್ಟು 10 ಮನೆ ಕೊಟ್ಟಿದ್ದೀವಿ ರೀ. ಎಲ್ಲ ಕಡೆ ಕೊಟ್ಟು ಸರ್ ಅವ್ರಿಗೆ ಏನಾಗೈತೆ ರೀ, ಇವ್ರೇನು ಹೇಳಾರ ಹೋಗಾರ ಅಂತ ತಿಳ್ಕೊಂಡಾರ ಅವ್ರು. ಅದಕ್ಕೆ ನಮಗೇನಾಗೈತೆ ಸರ್, ಗೋರ್ಮೆಂಟ್ ಏನು ಅನುದಾನ ಕೊಡ್ತೈತೆ ಅಂತ ಶಾಲಿ ಮಕ್ಕಳ ಸಲುವಾಗಿ ಅದನ್ನ ಅಭಿವೃದ್ಧಿ ಮಾಡಿ ಕೊಡ್ಬೇಕು. ಅಧಿಕಾರಿಗಳು ಯಾರ್ದಾರ್ರಿ, ಶಿವ ಆಗಲಿ BO ಆಗಲಿ DC ಸಾಹೇಬರಾಗಲಿ ಅದನ್ನ ಗೋರ್ಮೆಂಟ್ದಂತೂ ಸ್ಯಾಂಕ್ಷನ್ ಇರತೈತಿ ರೀ. ಆ ಕೆಲಸ ಮಾಡಿ ಕೊಡ್ಬೇಕು ಸರ್ ಅದನ್ನ ಇಮಿಡಿಯೇಟ್ಲಿ. ಸುಳ್ಳು ಅದನ್ನು ಮಾಡಿದ್ವು ಅವ್ರು ನಮ್ಮ ಸುಳ್ಳು ಹೇಳಿದಾರು, ಸುಳ್ಳು ಮೀಡಿಯಾದಾರಿಗೆ ಹೇಳಿದಾರ ಅಂತ ಅದು ಆಗಬಾರ್ದು ಸರ್. ಅದು ನಮಗೇನು ಬೇಕು ಸರ್, ಸಾಲಿ ಸೇಫ್ಟಿ ಇತ್ತಂದ್ರೆ ನಾವು ಅದನ್ನ ಮಾಡ್ತಿರಕ್ಕಿಲ್ಲ. ಆದ್ರೆ ಅವ್ರು ಹೇಳಿ 100 ಸಲ ಹೇಳ್ರು ಅದನ್ನ ಮಾಡಾರ ಹೊಳ್ಳಿನಾರ ಅವ್ರು. ಈಗ ಇವ್ರು ಇವತ್ತು ಬೆಳಿಗ್ಗೆ ಹೇಳ್ಯಾರ, ನೀವು ಹೇಳಿದೆಲ್ಲ ಸುಳ್ಳು ಐತಿ ಅವ್ರೆಲ್ಲ ಸರ್ ಹಂಗಾರಿ ಅವ್ರದ್ದು ಯಾವ್ದೋ ಮಾತು ಕೇಳಬೇಡ ಸರ್. DC ಸಾಹೇಬ್ರು ಬಂದ್ ನೋಡ್ರಲ್ಲ ರೀ, ನಾವು ಸುಳ್ಳು ಹೇಳ್ರಿ ಅವ್ರಿಗೆ ಗೊತ್ತಾಗೈತಿ. BO ಬಂದ್ ನೋಡ್ರಿ, ನಾವು ಹೇಳಿ ಸುಳ್ಳು ಅವ್ರು ಸರ್ ಗೊತ್ತಾಕಿದ್ರಲ್ಲ ಸರ್. ಅವ್ರು ಹಂಗ ಕೆಲಸ ಮಾಡಿಕೊಡ್ರಿ ಸರ್. ಎಲ್ಲ DC ಬರ್ಲಿ ಅಥವಾ BO ಬರ್ಲಿ ಯಾರು ಮಾಡ್ಕೊಂಡು ನಮಗೆ ನಾವ ಸರ್ ಇನ್ನೊಂದ್ರಿ ಅಧ್ಯಕ್ಷರ 50,000 ರೂಪಾಯಿ ಮೆಂಬರ್ಗಳು ಎಲ್ಲ ಕೂಡಿ ಸರ್ ಒಟ್ಟಾರೆ 2 ಲಕ್ಷ ರೂಪಾಯಿ ನಾವು ಸರ್ ಸುಣ್ಣ ಬಣ್ಣ ಎಲ್ಲ ಸರ್ ಕಿಟಕಿ ಪ್ಯಾಚ್ ವರ್ಕ್ ಎಲ್ಲ ಮಾಡಿ ಕೊಟ್ಟಿದ್ವು ಸರ್. ಅದು ಖರಾಬ್ ಕಾಣಬಾರ್ದು, ಊರೊಬ್ರು ಕಳಿಬಾರ್ದು ಅಂತ ATMC ಎಲ್ಲ ಸರ್ ನಾವು ಮಾಡಿ ಕೊಟ್ಟಿದ್ವು. ಆದ್ರ ಸರ್ ಆ ಮ್ಯಾಗಿನ ಸಾಲಿ ಒಳಗೂ ಮಾಡಿದ್ವಿ ಸರ್. ಇಲ್ಲೇ ನಾವು ಇನ್ನೂ ಮಾಡಿಲ್ಲ ಸರ್. ಇಲ್ಲೂ ಮಾಡಾರದು ಸರ್. ನಾವು ಏನು ಕೊಡ್ಲಿಲ್ಲ ಅಂದ್ರೂ ಮಾಡ್ತಾ ಆದ್ರೆ ಗೌರ್ಮೆಂಟ್ ಕೆಲಸ ಸರ್ ಅದನ್ನ ಮಾಡಿಕೊಡ್ಬೇಕು. ಪಂಚಾಯತಿ ಫಂಡ್ನಾಗ 1 ರೂಪಾಯಿ ಇವೆಲ್ಲವನ್ನ ಪರಿಶೀಲಿಸಿ ಮೇಲಾಧಿಕಾರಿಗಳಾದ ಜಿಲ್ಲಾ ಪಂಚಾಯತ್ CEO ರಾಹುಲ್ ಶಿಂದೆ ಹಾಗೂ ಬೆಳಗಾವಿಯ DC ಅವರು ಈ ಒಂದು ಶಾಲೆಗೆ ಭೇಟಿ ನೀಡಿ ಇರುವಂತಹ ಅವ್ಯವಸ್ಥೆಯನ್ನ ಪರಿಶೀಲಿಸಿ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವ ಕೆಲಸ ಮಾಡಬೇಕು ಎಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ಇದು ಈ ಕ್ಷಣದ ಸುದ್ದಿ. ಹೆಚ್ಚಿನ ಸುದ್ದಿಗಳಿಗಾಗಿ ಸುವರ್ಣ ಜನನಿ ನ್ಯೂಸ್ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡುವುದನ್ನ ಮರಿಬೇಡಿ.